ಮಳೆಗಾಲದಲ್ಲಿ ನೀವು ಈರುಳ್ಳಿ ಬೆಳಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ 3 ವಿಷಯ ನಿಮ್ಗೆ ತಿಳಿದಿರಲಿ. ಮಳೆಗಾಲದಲ್ಲಿ ಉಳ್ಳಾಗಡ್ಡಿ ಬೆಳೆಯುವುದು ಒಂದು ಕಷ್ಟದ ಕೆಲಸ ಆಗಿದೆ. ಏಕೆಂದರೆ ಮಳೆಯಾಗುವುದರಿಂದ ನೀವು ಈರುಳ್ಳಿಯ ಆಗಿಗಳು ಸಾಯುವುದನ್ನು ನೋಡ್ತೀರಾ. ಆಗಿಯ ಮಡಿಯಲ್ಲೂ ಮತ್ತು ಸಾಲಿನಲ್ಲೂ ಜಾಸ್ತಿ ಕಳೆಗಳನ್ನ ನೋಡ್ತೀರಾ. ತುಂಬಾ ಜಾಸ್ತಿ ರೋಗಗಳನ್ನ ಕಾಣ್ತೀರಾ. ಈ 3 ಪ್ರಮುಖ ಕಾರಣಗಳು ರೈತನ ಉಳ್ಳಾಗಡ್ಡಿ ಬೆಳೆಯನ್ನು ಹಾನಿ ಮಾಡುತ್ತವೆ. ಇದರ ನಿಯಂತ್ರಣ ಒಂದು ಕಷ್ಟಕರ ಕೆಲಸ ಆಗಬಹುದು, ಒಂದು ವೇಳೆ ನೀವು ಸರಿಯಾಗಿ ನಿಭಾಯಿಸದೇ ಇದ್ದರೆ. ಅಗಿಗಳು ಸದೃಢ ಮತ್ತು ಹೆಲ್ತಹಿ ಬೆಳೆಯಲು ಬೀಜಗಳನ್ನ ನೀವು ನಾಟಿ ಮಾಡುವ ಮೊದಲು ರಿಡೋಮಿಲ್ ಗೋಲ್ಡ್ ಅನ್ನು ನೀವು ನಿಮ್ಮ ಬೀಜದ ಸಾಲು ಅಥವಾ ಬೆಡ್ಡಿನ ಮೇಲೆ ಸ್ಪ್ರೇ ಮಾಡಬೇಕು. ಇದರ ಸ್ಪ್ರೇ ಆದ ಮೇಲೆಯೇ ನೀವು ಬೀಜಗಳನ್ನ ಚೆಲ್ಲಬೇಕು. ಬೀಜ ಚೆಲ್ಲಿದ ನಂತರ ನೀವು ಕಳೆ ನಿಯಂತ್ರಣಕ್ಕೆ ಪೆಂಡಿಮೆಥಲಿನ್ ಅನ್ನು ಸಿಂಪಡಿಸಬೇಕು. ಇದರ ಸಿಂಪಡಣೆಯಿಂದ ನೀವು ನಿಮ್ಮ ಬೆಳೆಯಲ್ಲೂ 45 ದಿನದವರೆಗೂ ಕಳೆಯನ್ನು ಏಳದೆ ತಡೆಯಬಹುದು. ಅಗಿಗಳು ಎದ್ದ ಮೇಲೆ 8 ದಿನದ ನಂತರ ನೀವು ಎಕರೆಗೆ 200 ಗ್ರಾಂ ಪ್ರೋ 001 ಮತ್ತು ಸಾಫ್ 250 ಗ್ರಾಂ ಸಿಂಪಡಿಸಬೇಕು. ಈ 3 ವಿಧಾನಗಳನ್ನ ನೀವು ಪಾಲಿಸಿದರೆ ನಿಮ್ಮ ಉಳ್ಳಾಗಡ್ಡಿ ಬೆಳೆಯಲ್ಲಿ ಒಳ್ಳೆ ಇಳುವರಿಯನ್ನು ಪಡೀತೀರಾ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಫಾಲೋ ಮಾಡಿ.